ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿದಿನ ಬೆಳಗ್ಗೆ ಸಂಜೆ ದೀಪಾರಾಧನೆ ಅನ್ನುವಂಥದ್ದು ಮಾಡ್ತಾನೆ ಇರ್ತೀರಾ. ದೀಪಾರಾಧನೆಯನ್ನು ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಆದರೆ ನೀವು ದೀಪಾರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಬತ್ತಿಯಿಂದ ದೀಪಾರಾಧನೆ ಮಾಡಿದ್ರೆ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಉಂಟಾಗತ್ತೆ. ಹೌದು ಸ್ನೇಹಿತರೆ, ತಾವರೆ ಹೂವನ್ನು ಬ್ರಹ್ಮನ ವಾಸಸ್ಥಾನವನ್ನು ಸೂಚಿಸುತ್ತದೆ ತಾವರೆ ಹೂವು. ಹೀಗಾಗಿ ತಾವರೆ ಹೂವಿಗೆ ತುಂಬಾ ಪ್ರಾಮುಖ್ಯತೆ ಇದೆ. ಆದರೆ ತಾವರೆ ಕಾಂಡದ ಬತ್ತಿಯನ್ನು ದೀಪಾರಾಧನೆ ಮಾಡೋದಕ್ಕೆ ಬಳಸೋದ್ರಿಂದ ಮನೆಯಲ್ಲಿ ಅಖಂಡ ಭಾಗ್ಯ ಅನ್ನುವಂಥದ್ದು ಸಿಗುತ್ತೆ. ಸಾಲ ಬಾಧೆ ನಿವಾರಣೆ ಆಗುತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ ಅನ್ನುವಂಥದ್ದು ಸದಾ ಕಾಲ ಇರುತ್ತೆ. ಅಷ್ಟೇ ಅಲ್ಲ, ಏಕಾದಶಿಯಂದು ತಾವರೆ ದೀಪವನ್ನು ಹಚ್ಚಿ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷ್ಮೀ ಸಹಸ್ರನಾಮವನ್ನು ಪಠಣೆ ಮಾಡುತ್ತಾ ಕೇಳುತ್ತಾ ಪೂಜೆಯನ್ನು ಮಾಡೋದ್ರಿಂದ ಸಕಲ ಸಮೃದ್ಧಿ ಅನ್ನೋದು ಉಂಟಾಗುತ್ತೆ. ತಾವರೆ ನಾರಿನಿಂದ ಬತ್ತಿಯನ್ನು ಮಾಡಿ ದೀಪವನ್ನು ಉರಿಸಿದ್ದೇ ಆದರೆ ನಿಮ್ಮ ಮನೋಭಿಲಾಷೆಗಳು ಎಲ್ಲವೂ ಕೂಡ ಈಡೇರುತ್ತೆ ಸ್ನೇಹಿತರೆ. ನೋಡಿ, ತಾವರೆ ಕಾಂಡದ ಬತ್ತಿಯಿಂದ ದೀಪವನ್ನು ಮಾಡಿದ್ರೆ ಎಷ್ಟೆಲ್ಲ ಐಶ್ವರ್ಯ, ನಿಮ್ಮ ಸಮಸ್ಯೆಗಳು ದೂರ ಆಗ್ತವೆ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಇವತ್ತೇ ಈ ಒಂದು ತಾವರೆ ಕಾಂಡದ ಬತ್ತಿಯನ್ನು ತಂದು ದೀಪಾರಾಧನೆ ಮಾಡುವಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಗುರೂಜಿಯವರಿಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ. ಸಂಪರ್ಕಿಸಬೇಕಾದ ಸಂಖ್ಯೆ 7483977740.